ಎಕ್ಸಾಮ್ ನಡೆದಿದ್ದು ಆ ಕಾಲೇಜಲ್ಲಿ ನಿಜ, ನಿಮಗೂ ಗೊತ್ತಿದೆ, ನೀವೇ ಇಲ್ಲೇ ಇರೋರು. ಅದು ಟ್ರಾನ್ಸಿಟ್ ನಲ್ಲಿ ಕಾಲೇಜ್ ಹೊರಗಡೆ ಬಂದ್ಮೇಲೆ ಅವ್ರು ಯಾರೋ ವ್ಯಕ್ತಿ ಅದಲ್ ಬದಲ್ ಮಾಡಿದಾನೆ ಅಂತ ನಾವು ನಮ್ದ ಜವಾಬ್ದಾರಿ ಹೇಳಿ. ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಲ್ಲ, ಪರೀಕ್ಷೆ ನಡೆಸೋದು ನಮ್ ಜವಾಬ್ದಾರಿ. ಕಳಿಸಿದ್ವಿ ಇಲ್ಲ, ಟ್ರಾನ್ಸಿಟ್ ನಲ್ಲಿ ಯಾವ್ದೋ ವ್ಯಕ್ತಿ ಕೆಲವು ಪೇಪರ್ ಗಳನ್ನ ತೆಗೆದು ಅದಲ್ ಬದಲ್ ಮಾಡಿದಾನೆ ಅಂತ ಇದೆ ಟ್ರಾನ್ಸಿಟ್ ನಲ್ಲಿ, ನಾಟ್ ಇನ್ ದ ಪ್ರೆಮೈಸಸ್. ಅದೇನಿದೆ, ತನಿಖೆ ಆಗ್ಲಿ ಬರ್ಲಿ. ಈಗ ವಿಸಿ ಅವರೇ ಒಂದು ಲೆಟರ್ ಬರ್ತಿದ್ದಾರೆ, ಆಡಳಿತ ಮಂಡಳಿಗೆ ಲೆಟರ್ ಬರ್ತಿದ್ದಾರೆ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ರಿ ಅಂತ ಬರೆದಿದ್ದಾರೆ. ಕ್ರಮ ಬರ್ದಿದ್ರೆ ತಗೋತಾರೆ, ಸರ್ಕಾರ ಇದೆ ಅಲ್ಲ. ಬಟ್ ನೋಡಿ, ಈಗ ಕಾಲೇಜಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೆ ತಪ್ಪಾಯ್ತಾ? ಜನರಿಗೆ ಒಳ್ಳೇದಾಗ್ಲಿ ಇದು ಮಾಡಕ್ಕಂತ ಕೊಟ್ಟಿರ, ಅಕ್ರಮ ನಡೆಸ್ಲಿಕ್ಕೆ ಯಾರನ್ನ ಕೊಟ್ಟಿರ್ತಾರೆ ಹೇಳಿ ನೀವೇ? ನೇಮಕಾತಿನಲ್ಲಿ ಯಾರು ಹೇಳ್ತಾ ಇದ್ದಾರೆ? ಎಫ್ಐಆರ್ ಆದ್ರೂ ಮಾಡಿಸ್ಬೇಕು, ಆಡಳಿತ ಮಂಡಳಿ ಶಿಫಾರಸ್ ಕೊಡ್ಲಿ, ಮಾಡೋಣ ಅಂತೆ. ಸಿ, ನಮ್ಮ ಪ್ರಾಮಾಣಿಕದ ಬಗ್ಗೆ ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಿಜೆಪಿ ಅವರಿಂದ ಸರ್ಟಿಫಿಕೇಟ್ ಪಡೆಯೋದು ನನ್ಗೇನು ಅವಶ್ಯಕತೆ ಇಲ್ಲ. ಎಕ್ಸಾಮ್ ನಡೆದಿದ್ದು ಆ ಕಾಲೇಜಲ್ಲಿ ನಿಜ, ನಿಮಗೂ ಗೊತ್ತಿದೆ, ನೀವೇ ಇಲ್ಲೇ ಇರೋರು. ಅದು ಟ್ರಾನ್ಸಿಟ್ ನಲ್ಲಿ ಕಾಲೇಜ್ ಹೊರಗಡೆ ಬಂದ್ಮೇಲೆ ಅವ್ರು ಯಾರೋ ವ್ಯಕ್ತಿ ಅದಲ್ ಬದಲ್ ಮಾಡಿದಾನೆ ಅಂತ ನಾವು ನಮ್ದ ಜವಾಬ್ದಾರಿ ಹೇಳಿ. ನಾವು ಬರೀ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಲ್ಲ, ಪರೀಕ್ಷೆ ನಡೆಸೋದು ನಮ್ ಜವಾಬ್ದಾರಿ. ಕಳಿಸಿದ್ವಿ ಇಲ್ಲ, ಟ್ರಾನ್ಸಿಟ್ ನಲ್ಲಿ ಯಾವ್ದೋ ವ್ಯಕ್ತಿ ಕೆಲವು ಪೇಪರ್ ಗಳನ್ನ ತೆಗೆದು ಅದಲ್ ಬದಲ್ ಮಾಡಿದಾನೆ ಅಂತ ಇದೆ ಟ್ರಾನ್ಸಿಟ್ ನಲ್ಲಿ, ನಾಟ್ ಇನ್ ದ ಪ್ರೆಮೈಸಸ್. ಅದೇನಿದೆ, ತನಿಖೆ ಆಗ್ಲಿ ಬರ್ಲಿ. ಈಗ ವಿಸಿ ಅವರೇ ಒಂದು ಲೆಟರ್ ಬರ್ತಿದ್ದಾರೆ, ಆಡಳಿತ ಮಂಡಳಿಗೆ ಲೆಟರ್ ಬರ್ತಿದ್ದಾರೆ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ರಿ ಅಂತ ಬರೆದಿದ್ದಾರೆ. ಕ್ರಮ ಬರ್ದಿದ್ರೆ ತಗೋತಾರೆ, ಸರ್ಕಾರ ಇದೆ ಅಲ್ಲ. ಬಟ್ ನೋಡಿ, ಈಗ ಕಾಲೇಜಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೆ ತಪ್ಪಾಯ್ತಾ? ಜನರಿಗೆ ಒಳ್ಳೇದಾಗ್ಲಿ ಇದು ಮಾಡಕ್ಕಂತ ಕೊಟ್ಟಿರ, ಅಕ್ರಮ ನಡೆಸ್ಲಿಕ್ಕೆ ಯಾರನ್ನ ಕೊಟ್ಟಿರ್ತಾರೆ ಹೇಳಿ ನೀವೇ? ನೇಮಕಾತಿನಲ್ಲಿ ಯಾರು ಹೇಳ್ತಾ ಇದ್ದಾರೆ? ಎಫ್ಐಆರ್ ಆದ್ರೂ ಮಾಡಿಸ್ಬೇಕು, ಆಡಳಿತ ಮಂಡಳಿ ಶಿಫಾರಸ್ ಕೊಡ್ಲಿ, ಮಾಡೋಣ ಅಂತೆ. ಸಿ, ನಮ್ಮ ಪ್ರಾಮಾಣಿಕದ ಬಗ್ಗೆ ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಿಜೆಪಿ ಅವರಿಂದ ಸರ್ಟಿಫಿಕೇಟ್ ಪಡೆಯೋದು ನನ್ಗೇನು ಅವಶ್ಯಕತೆ ಇಲ್ಲ.